ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಸಕಲ ಐಶ್ವರ್ಯ, ಸೌಭಾಗ್ಯ, ಸಂತಾನ, ಭಾಗ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ಒದಗಿಸುವ ಪವಿತ್ರ ವರಮಹಾಲಕ್ಷ್ಮಿ ವ್ರತದ ಮಹಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುವ ಪ್ರಮುಖ ವ್ರತವೇ ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನ ಆಚರಿಸುವ ಮೂಲಕ ಲಕ್ಷ್ಮೀ ದೇವಿಯ 8 ರೂಪಗಳಲ್ಲಿ ಒಂದಾದ ವರಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಇದು ಯಾವುದೇ ಮದುವೆ ಅಥವಾ ಮಹಿಳೆಯ ಜೀವನದಲ್ಲಿ ಶಾಂತಿ, ಸೌಭಾಗ್ಯ, ಗೃಹ ಸಂತೋಷಕ್ಕಾಗಿ ಅತ್ಯಂತ ಫಲದಾಯಕವಾಯಿತೆಂಬ ನಂಬಿಕೆ ಇದೆ. ಇನ್ನು ಈ ವ್ರತದ ಮಹತ್ವ ಏನು ಅಂತಂದ್ರೆ, ಈ ವ್ರತದಿಂದ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗತ್ತೆ, ಪತಿಯ ಆಯುಷ್ಯ ಕೂಡ ಹೆಚ್ಚಾಗತ್ತೆ, ಮಕ್ಕಳ ಪ್ರಗತಿ ಮತ್ತು ಮನೆಯ ಶಾಂತಿಗಾಗಿ ಈ ವ್ರತವನ್ನ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಜೀವನದಲ್ಲಿ ದೇವಿಯ ಕೃಪೆ ಸದಾ ಲಭಿಸುತ್ತೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ವ್ರತವನ್ನ ಸಾವಿರಾರು ವರ್ಷಗಳಿಂದ ನಿಷ್ಠೆಯಿಂದ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಇಷ್ಟೊಂದೆಲ್ಲ ಮಹತ್ವ ಇರುವಂತಹ ಈ ವ್ರತದ ಕತೆ ಏನು ಅಂತ ನೋಡೋಣ. ಒಂದು ಪವಿತ್ರವಾದ ನೈಮಿಷಾರಣ್ಯದಲ್ಲಿ ಶೌನಕ ಮುನಿಗಳು ಮಹರ್ಷಿಯ ಹತ್ತಿರ ಕುಳಿತಿರ್ತಾರೆ. ಅವರ ಮನಸ್ಸುಗಳಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಸ್ತ್ರೀಯರು ಶ್ರದ್ಧೆಯಿಂದ ಏನು ಮಾಡಬೇಕಾಗತ್ತೆ ಎಂದು ಶಂಕರನ ಪ್ರಶ್ನೆ ಕೇಳಿದ ಪಾರ್ವತಿ ಈ ವಿಚಾರದಲ್ಲಿ ಏನು ಉಪದೇಶವನ್ನಾಗಿ ಪಡೆದ್ಲು ಅಂತ. ಹೀಗೆ ಶಿವನು ಪಾರ್ವತಿಗೆ ಹೇಳಿರ್ತಾನೆ, ಸ್ತ್ರೀಯರಿಗೆ ಸಕಲ ಮಂಗಳ ನೀಡುವ ಶ್ರೇಷ್ಠ ವ್ರತವೊಂದು ಇದೆ, ಅದುವೇ ವರಮಹಾಲಕ್ಷ್ಮಿ ವ್ರತ ಅಂತ. ಶಿವನ ಕಥೆಯನ್ನ ಹೀಗೆ ಉಚ್ಚಾರಣೆ ಮಾಡ್ತಾನೆ. ಮಗಧ ದೇಶದಲ್ಲಿ ಕುಂಡಿನಂ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಸುಸಂಸ್ಕೃತ ಬ್ರಾಹ್ಮಣ ಮಹಿಳೆ ಇರ್ತಾಳೆ. ಅವಳು ಅತ್ತೆ ಮಾವನಿಗೆ ಸೇವೆ ಮಾಡ್ತಾ ಇರ್ತಾಳೆ, ಗಂಡನಿಗೂ ಕೂಡ ಶ್ರದ್ಧೆಯಿಂದ ಬದುಕ್ತಾ ಇರ್ತಾಳೆ. ಇನ್ನ ದಾನ ಧರ್ಮ ಮಾಡುವ ಒಂದು ಒಳ್ಳೆಯ ಮನಸ್ಥಿತಿ ಉಳ್ಳವಳಾಗಿರ್ತಾಳೆ. ಒಂದ್ ರಾತ್ರಿ ಅವಳ ಕನಸಿನಲ್ಲಿ ದೇವಿ ವರಮಹಾಲಕ್ಷ್ಮಿ ಬಂದಿರ್ತಾಳೆ. ಓ ಚಾರುಮತಿ, ಈ ಶ್ರಾವಣ ಮಾಸದ ಶುಕ್ರವಾರದಂದು ನನ್ನನ್ನು ನೀನು ಪೂಜಿಸು, ನಿನ್ನ ಜೀವನದಲ್ಲಿ ಆನಂದವನ್ನ ತುಂಬಿಸುತ್ತೇನೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಚಾರುಮತಿ ಸಂತೋಷದಿಂದ ಬೆಳಗ್ಗೆ ಹೇಳ್ತಾಳೆ. ಪತಿ ಮತ್ತು ಅತ್ತೆ ಮಾವರಿಗೂ ಕೂಡ ಈ ವಿಚಾರವನ್ನ ತಿಳಿಸ್ತಾಳೆ. ಅವರು ಕೂಡ ಈ ವ್ರತವನ್ನ ಮಾಡೋದಕ್ಕೆ ಒಪ್ಕೊಳ್ತಾರೆ. ಆ ಒಂದು ವ್ರತದ ದಿನ ಬಂದೇ ಬಿಡತ್ತೆ. ಅವಳು ಮನೆಯಲ್ಲಿ ಮಂಟಪವನ್ನ ಸ್ಥಾಪಿಸ್ತಾಳೆ, ಅಕ್ಕಿಯನ್ನ ಹರಡ್ತಾಳೆ, ಕಳಸವನ್ನ ಸಿದ್ಧಪಡಿಸ್ತಾಳೆ, ದೇವಿಯನ್ನ ಸುಂದರವಾಗಿ ಅಲಂಕಾರ ಮಾಡಿ ಮಹಿಳೆಯರು ಒಂದೊಂದಾಗಿ ಆ ಮನೆಗೆ ಬರಲು ಇನ್ವೈಟ್ ಮಾಡ್ತಾಳೆ. ಇನ್ನ ಸರ್ವಮಂಗಲ ಮಾಂಗಲ್ಯೆ ಶ್ಲೋಕಗಳಿಂದ ಪೂಜೆಯನ್ನ ಪ್ರಾರಂಭಿಸ್ತಾಳೆ. ಪ್ರದಕ್ಷಿಣೆ ಮಾಡಿದಾಗ ದೇವಿಯ ಕೃಪೆಯಿಂದ ಒಂದು ಮಿರಾಕಲ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಒಬ್ಬರ ಪಾದದಲ್ಲಿ ಚಿನ್ನದ ನಾಪುರ ಬಿತ್ತು, ಇನ್ನೊಬ್ಬರ ಕೈಗೆ ನವರತ್ನದ ಕಂಕಣ ಇರತ್ತೆ, ಮತ್ತೊಬ್ಬರಿಗೆ ಸ್ವರ್ಣ ವಸ್ತುಗಳು ಮೂಡತ್ತೆ. ಈ ದೇವಿಯ ಮಹಿಮೆಯಿಂದ ಅವರೆಲ್ಲರೂ ಕೂಡ ಸಂಪತ್ತಿನಲ್ಲಿ ಧನ್ಯರಾಗ್ತಾರೆ. ಇಡೀ ಊರು ಚಾರುಮತಿಯನ್ನ ಹೊಗಳತೊಡಗುತ್ತೆ. ಇಷ್ಟೆಲ್ಲ ಪವಾಡ ನಡೆಯುವಂತಹ ಈ ವರಮಹಾಲಕ್ಷ್ಮಿ ವ್ರತ ಇದ್ರ ಪೂಜೆಯ ವಿಧಾನ ಹೇಗಿರ್ಬೇಕು ಅಂತ ಅಂದ್ರೆ, ವರಮಹಾಲಕ್ಷ್ಮಿ ವ್ರತದ ದಿನದಂದು ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನ ಧರಿಸ್ಬೇಕಾಗತ್ತೆ. ಮನೆಯನ್ನ ಶುದ್ಧಗೊಳಿಸಿ ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಮಂಟಪವನ್ನ ನಿರ್ಮಿಸಿ ಅಕ್ಕಿಯನ್ನ ಹರಡಿ ತೋರಣವನ್ನ ಕಟ್ಬೇಕಾಗತ್ತೆ. ಒಂದು ಚೆನ್ನಾಗಿರುವಂತಹ ಲೋಟ ಅಥವಾ ಕಲಶವನ್ನ ಇಟ್ಟು ಹಾಲು ಹಣ್ಣು ನೀರಿನಿಂದ ತುಂಬಿ ಕೊಬ್ಬರಿಯನ್ನ ಇಟ್ಟು ಅಲಂಕಾರವನ್ನ ಮಾಡಬೇಕಾಗತ್ತೆ. ಇನ್ನ ದೇವಿಯ ಮುಖವಾಡವನ್ನ ಕಳಸದ ಮೇಲೆ ಇಟ್ಟು ಅಲಂಕಾರ ಮಾಡಬೇಕಾಗತ್ತೆ. ಮುಖವಾಡ ಅಂತ ಅಂದ್ರೆ ಇಲ್ಲಿ ಬೆಳ್ಳಿಯ ಮುಖವಾಡ ಆದ್ರೂ ಆಗಿರಬಹುದು ಅಥವಾ ತೆಂಗಿನಕಾಯಿಯ ಒಂದು ಮುಖವಾಡ ಆಗಿರಬಹುದು. ಇನ್ನ ಇದರ ಪೂಜೆಯ ಕ್ರಮ ಹೇಗಿರ್ಬೇಕು ಅಂತಂದ್ರೆ, ಗಣಪತಿ ಪೂಜೆಯ ನಂತರ ವರಮಹಾಲಕ್ಷ್ಮಿಗೆ ಪುಷ್ಪ, ತಾಂಬೂಲ, ನೈವೇದ್ಯವನ್ನ ಅರ್ಪಿಸ್ಬೇಕಾಗತ್ತೆ. ಅಷ್ಟೋತ್ತರ ಶತನಾಮಾವಳಿಯನ್ನ ಜಪಿಸಿ ಅರ್ಚನೆಯನ್ನ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಶ್ಲೋಕ ಉಚ್ಚಾರಣೆ ಮಾಡಬೇಕಾಗತ್ತೆ. ತಾಂಬೂಲವನ್ನ ನೀಡಿ 5 ಅಥವಾ 9 ಮುತ್ತೈದೆಯರಿಂದ ಆಶೀರ್ವಾದವನ್ನ ಪಡಿಬೇಕಾಗತ್ತೆ. ಇನ್ನ ದೇವಿಯ ಕತೆ ಭಕ್ತಿಯಿಂದ ಓದ್ಬೇಕಾಗತ್ತೆ.
ಈ ಕತೆ ಓದಿದ ನಂತರ ಅಕ್ಷತೆಯನ್ನ ತಲೆಗೆ ಹಾಕಬೇಕಾಗತ್ತೆ. ಪ್ರಸಾದವನ್ನ ಕುಟುಂಬದೊಂದಿಗೆ ವಿನಮ್ರವಾಗಿ ಸೇವಿಸಬೇಕಾಗತ್ತೆ. ತಾಂಬೂಲ, ಕುಂಕುಮ, ಹಾಲು, ಹಣ್ಣನ್ನ ನೀಡಿ ಸಮಾರಂಭವನ್ನ ಪೂರ್ಣಗೊಳಿಸಬೇಕಾಗತ್ತೆ. ಭಕ್ತರೇ, ಈ ವರಮಹಾಲಕ್ಷ್ಮಿ ವ್ರತವನ್ನ ಶ್ರದ್ಧೆಯಿಂದ ಮಾಡಿದ್ರೆ ದೇವಿಯ ಕೃಪೆಯಿಂದ ಯಾವುದೇ ಕೊರತೆ ಇಲ್ಲದೆ ಬದುಕನ್ನ ಪಡಿಬಹುದು. ಅವಳು ಕೇವಲ ಐಶ್ವರ್ಯದ ದೇವತೆ ಮಾತ್ರವಲ್ಲದೆ ಆಕೆ ಪ್ರೀತಿ, ಶಾಂತಿ, ಸಂಯಮ, ಸಮೃದ್ಧಿಯ ಪ್ರತೀಕವಾಗಿರ್ತಾಳೆ. ಪ್ರತಿಯೊಬ್ಬ ಹೆಂಗಸು ಕೂಡ ಈ ವ್ರತವನ್ನ ಆಚರಣೆ ಮಾಡಿ ತಾನೂ ಕೂಡ ಧನ್ಯಳಾಗಲಿ, ಮನೆ ಮತ್ತು ಸುವಾಸನೆಯಿಂದ ತುಂಬಲಿ, ಜೀವನ ದೇವಿಯ ಕೃಪೆಯಿಂದ ಕಂಗೊಳಿಸಲಿ ಅಂತ ಆಶಿಸ್ತಾ ಒಂದು ಬಾರಿ ಈ ವ್ರತವನ್ನ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವರ್ಣದ ಹಾರವು ಬಾರದಿದ್ದರೂ ದೇವಿಯ ಭಕ್ತಿಯಿಂದ ಹರಿದ ಹಸಿವೆ ಇರುವಂತಿರೋದಿಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.